ನಾನು ಕೇದಾರನಾಥಿಗೆ ಹೋದಾಗ ಮಾಡಿದಂತಹ ತಪ್ಪನ್ನು ನೀವು ಈ ಸಲ ಕೇದಾರನಾಥಿಗೆ ಹೋಗ್ತೀನಿ ಅಂದರೆ ಯಾರು ಕೂಡ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲೋಕ ಸಂಚಾರಿ. ನಾನು ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ 12 ಜ್ಯೋತಿರ್ಲಿಂಗ ಹೋಗಿ ಬಂದಂತಹ ಅನುಭವನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ. ವಿಡಿಯೋ ಬರೋದು ಸ್ವಲ್ಪ ತಡ ಆಯಿತು, ಅದಕ್ಕೆ ಕ್ಷಮೆ ಇಲ್ಲ ಅಂತ ಹೇಳ್ತಾ, ಕೇದಾರನಾಥಿಗೆ ಹೋದಾಗ ನಾನು ಏನೆಲ್ಲ ತಪ್ಪು ಮಾಡಿದ್ದೆ, ನೀವೇನು ತಪ್ಪು ಮಾಡಬಾರ್ದು ಅಂತ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಕೇದಾರನಾಥಿಗೆ ಬೈ ವಾಕ್ ಆ್ಯಂಡ್ ಲಿಫ್ಟಲ್ಲಿ ಟ್ರಾವೆಲ್ ಮಾಡಿ ಕೇದಾರನಾಥಿಗೆ ಹೋಗಿದ್ದೆ. ಸೊ ನಾನು ಕೇದಾರನಾಥಿಗೆ ಹೋಗೋ ಟೈಮಲ್ಲಿ ತುಂಬಾ ಲಗೇಜ್ನ ಕ್ಯಾರಿ ಮಾಡಿದ್ದೆ. ಅದು ಯಾವುದು ಕೂಡ ನನಗೆ ಯೂಸ್ ಆಗಿಲ್ಲ. ಈ ವರ್ಷ ನಿಮ್ಮ ಫ್ರೆಂಡ್ಸ್ ಯಾವ್ಯಾವುದು ಕೇದಾರನಾಥಿಗೆ ಹೋಗ್ತೀನಿ ಅಂತಂದಾಗ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಏನೆಲ್ಲ ಒಯ್ಯಬೇಕು ಏನೆಲ್ಲ ಒಯ್ಯಬಾರ್ದು. ಸೊ ಮೊದಲಿಗೆ ಒಂದು ಬ್ಯಾಗ್ ತೊಗೊಳ್ಳಿ, ಒಳ್ಳೆ ಬ್ಯಾಗು. ಎಂಥ ಬ್ಯಾಗು ಅಂತಂದ್ರೆ ವಾಟರ್ ಪ್ರೂಫ್ ಬ್ಯಾಗು. ಯಾಕಂದರೆ ಕೇದಾರನಾಥಲ್ಲಿ ವೆದರ್ ಕಂಡೀಷನ್ ಹೇಳೋಕ್ಕೆ ಆಗಲ್ಲ, ಯಾವ ಟೈಮಲ್ಲಿ ಮಳೆ ಬರುತ್ತೆ, ಯಾವ ಟೈಮಲ್ಲಿ ಬಿಸಿಲು ಇರುತ್ತೆ ಅಂತ. ಸೊ ಹಂಗಾಗಿ ಒಂದು ಒಳ್ಳೆ ಬ್ಯಾಗ್ ತೊಗೊಳ್ಳಿ, ಅದು ಕೂಡ ವಾಟರ್ ಪ್ರೂಫ್ ಬ್ಯಾಗೇ ತೊಗೊಳ್ಳಿ. ಸೆಕೆಂಡ್ ಬಂದುಬಿಟ್ಟು ಒಂದು ಒಳ್ಳೆ ಶೂ ತೊಗೊಳ್ಳಿ. ಎಂಥ ಶೂ ಅಂದರೆ ನಾರ್ಮಲ್ ಶೂನೇ ತೊಗೊಳ್ಳಿ. ಅಲ್ಲಿ ಹೇಳ್ತಾ ನೋಡಿ, ಕೇದಾರನಾಥಿಗೆ ಹೋಗ್ಬೇಕಂದ್ರೆ ಟ್ರಕ್ಕಿಂಗ್ ಶೂನೇ ತೊಗೊಳ್ಬೇಕು ಅಂಥದ್ದೇನಿಲ್ಲ. ನಾನು ಕೇದಾರನಾಥಿಗೆ ಸ್ಲಿಪ್ ಹಾಕೊಂಡು ಹತ್ತಿದ್ದೀನಿ. ಶೂ ಯಾಕೆ ಹಾಕೊಬೇಕು ಅಂದರೆ ಅಲ್ಲಿ ಚಳಿಯ ಕಾರಣ ಕಾಲು ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಶೂ ತೊಗೋಬೇಕು. ಸೆಕೆಂಡ್ ಶೂ ತೊಗೊಳ್ಳಿ, ನಾರ್ಮಲ್ ಶೂನೇ ತೊಗೊಳ್ಳಿ. ಥರ್ಡ್ ಬಂದುಬಿಟ್ಟು ನನ್ನ ಒಂದು ಸಜೆಷನ್ ಏನಂತಂದರೆ, ಅಲ್ಲಿ ಫುಡ್ಡು ತುಂಬ ಕಾಸ್ಟ್ಲಿ. 10 ರೂಪಾಯಿ ಮ್ಯಾಗಿನ 100 ರೂಪಾಯಿ ಮ್ಯಾಗಿಯಾಗಿ ಮಾಡಿ ಕೊಡ್ತಾರೆ ನಿಮಗೆ. ಅಮೌಂಟು ಬರೀ ತಿನ್ನೋದಕ್ಕೆ ಉಣ್ಣೋದಕ್ಕೆ ಅಮೌಂಟ್ ಖರ್ಚಾಗುತ್ತೆ. ಸೊ ನನ್ನ ಒಂದು ಸಜೆಷನ್ ಏನಂದರೆ, ಮಿನಿ ಸ್ಟವ್ ಸಿಗುತ್ತೆ, ಅದನ್ನು ಕ್ಯಾರಿ ಮಾಡಿ ಅಲ್ಲಿ ಮ್ಯಾಗಿ ಎಲ್ಲರೂ ತೊಗೊಂಡು ಹೋಗಿ. ಸೊ ನೀವು ಸೋನ್ಪೇಗಿಂದ ಕೇದಾರನಾಥಿಗೆ ಹೋಗೋ ಟೈಮಲ್ಲಿ ಮ್ಯಾಗಿನ ನೀವೇ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿ ಹೋಗಿ. ಯಾಕಂದರೆ ಅಲ್ಲಿ ತುಂಬಾ ಕಾಸ್ಟ್ಲಿ ಫುಡ್ಡು. ಲಾಟ್ ಆಫ್ ಅಮೌಂಟ್ನ ನೀವು ಫುಡ್ಡಿಂದನೇ ಸೇವ್ ಮಾಡ್ಬೋದು. ಈ ಒಂದು ನಾನು ಹೇಳಿದ್ದನ್ನ ನೀವು ಫಾಲೋ ಮಾಡಿದ್ದೆ. ಫೋರ್ತ್ ಬಂದುಬಿಟ್ಟು ವಾಟರ್ ಬಾಟಲು ನೀವು ಬೈ 1 ಲೀಟರ್ ಎದಕ್ಕೂ ಸಾಲಲ್ಲ, ಅದನ್ನು ಕ್ಯಾರಿ ಮಾಡೋಕೆ ಹೋಗಬೇಡಿ. 5 ಲೀಟರ್ ವಾಟರ್ ಬಾಟಲ್ ಸಿಗುತ್ತೆ, ನೀವು ಅದನ್ನು ಕ್ಯಾರಿ ಮಾಡಿ. ಯಾಕೆ ಅಂತಂದರೆ ಕೇದಾರನಾಥಲ್ಲಿ 1 ಲೀಟರ್ ವಾಟರ್ ಬಾಟಲ್ 100 ರೂಪೀಸು. ಸೊ ಹಂಗಾಗಿ ನೀವು ತೆಳಗಿಂದನೇ 5 ಲೀಟರ್ ವಾಟರ್ ಬಾಟಲ್ ಕ್ಯಾರಿ ಮಾಡೋದ್ರಿಂದ ನೀವು ಫುಡ್ಡಿಗೆ ಹಾಗೂ ವಾಟರ್ ಬಾಟಲಿ ತೊಗೊಳ್ಳೋಂಥ ಅಮೌಂಟ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೆಡಿಸನ್ಸ್ನ ಕ್ಯಾರಿ ಮಾಡಿ. ಕೇದಾರನಾಥಲ್ಲಿ ಯಾವುದೇ ಥರದ ಮೆಡಿಸನ್ಸ್ ಸಿಗಲ್ಲ ನಿಮಗೆ. ಸೊ ತೆಳಗಿಂದನೇ ನಿಮಗೆ ಯಾವ ಥರ ಮೆಡಿಸನ್ಸ್ ಬೇಕು ಅಂತಂದರೆ, ಒಂದು ಹೆಡ್ಡೇಕಿಗೆ ಹಾಗೂ ನೆಗಡಿಗೆ, ಶೀತಗೆ ಹಾಗೂ ಮೈಕೈ ನೋವಿಗೆ ನೀವು ಮೆಡಿಸನ್ಸ್ನ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಜಾಕೆಟ್, ಒಂದು ಒಳ್ಳೆ ಜಾಕೆಟ್ನ ಕ್ಯಾರಿ ಮಾಡಿ. ಯಾಕಂದರೆ ಅಲ್ಲಿ ತುಂಬಾ ಚಳಿ ಇರುತ್ತೆ, ಆ ಚಳಿಗೆ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಹ್ಯಾಂಡ್ ಗ್ಲೌಸು, ಸಾಕ್ಸು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಯಾಕಂದರೆ ಕೈ ಶೆಡ್ದೋಗ್ಬಿಡುತ್ತೆ ನಿಮಗೆ ಆ ಚಳಿಗೆ. ಸೊ ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿ ಕ್ಯಾರಿ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶು. ಸೊ ನಾನೇನು ಹೇಳಿದ್ನಲ್ವ ನಿಮಗೆ, ಫುಡ್ಡಿಗೆ ಅದೇನು ಸ್ಟವ್ ಕ್ಯಾರಿ ಮಾಡಬೇಕು, ವಾಟರ್ ಬಾಟಲ್ ಕ್ಯಾರಿ ಮಾಡಬೇಕಂತ, ಅದನ್ನು ನೀವು ಕ್ಯಾರಿ ಮಾಡಿದರೆ ಕ್ಯಾಶ್ ನೀಡ್ ಇರಲ್ಲ ಅಂತ ಅನ್ಕೊತೀನಿ. ಅದು ಆಲ್ಮೋಸ್ಟು ಅಲ್ಲಿ ಕ್ಯಾಶ್ನ ಕ್ಯಾರಿ ಮಾಡಿ. ಯಾಕಂದರೆ ಫೋನ್ಪೇ, ಗೂಗಲ್ ಪೇ, ಆ ಪೇ, ಈ ಪೇ ಯಾವುದೂ ವರ್ಕ್ ಆಗಲ್ಲ ಅಲ್ಲಿ. ಯಾಕಂದರೆ ನೆಟ್ವರ್ಕ್ ತುಂಬಾ ಇಶ್ಯೂ ಇರುತ್ತೆ. ಆ ಒಂದು ಕಾರಣಕ್ಕೆ ಕ್ಯಾಶ್ನ ಕ್ಯಾರಿ ಮಾಡಿ. ಕ್ಯಾಶ್ನ ಇಷ್ಟೇ, ಇದ್ರ ಮೇಲೆ ಯಾವುದೇ ಥರದ ಎಕ್ಸ್ಟ್ರಾ ಲಗೇಜ್ನ ಕ್ಯಾರಿ ಮಾಡಬೇಡಿ. ಆದಷ್ಟು ಲೈಟ್ ವೆಯ್ಟ್ ಲಗೇಜ್ನ ಕ್ಯಾರಿ ಮಾಡಿ. ಆ್ಯಂಡ್ ನಾನು ಹೇಳಿದ್ನ ಫಾಲೋ ಮಾಡಿ. ಯಾಕಂದರೆ ಫುಡ್ಡಿಗೆ, ವಾಟರ್ ಬಾಟಲ್ಗೆ ಲಾಟ್ ಆಫ್ ಅಮೌಂಟ್ನ ನೀವು ಸೇವ್ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಆದಷ್ಟು ಈ ಕೇದಾರನಾಥಿಗೆ ಹೋಗೋಂಥ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ಮಾಡ್ತಾ ಕತ್ಲಾಯಿತು. ಸಿಗುವ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ಜೈ ಮಹಾಕಾಲ್.